ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, 28/12/2025 ರವಿವಾಸರ ಯುಕ್ತಾಯಾಮ್ ರೇವತಿ ನಕ್ಷತ್ರ ಯುಕ್ತಸ್ಯ. ಇಲ್ಲಿ ಎಷ್ಟು ಅದ್ಭುತವಾದ ಒಂದೊಂದು ಕಾಂಬಿನೇಷನ್ ಬರುತ್ತೋ ಅಂತಂದರೆ ಅದು ನಮಗಾಗಿಯೇ ಹೇಳಿ ಮಾಡಿಸ್ದಂಗೆ. ಅದರಲ್ಲೂ ಈ ಮಾರ್ಗಶಿರ ಮಾಸವೋ ನಮಗೊಂದು ರೀತಿಯ ಪರೀಕ್ಷೆಗಳು. ಅದಕ್ಕೆ ನೋಡಿ, ತಣ್ಣೀರು ಸ್ನಾನ ಮೊದಲೇ ಚಳಿ ಇರುತ್ತೆ. ಈ ಚಳಿನಲ್ಲಿ ಬೇರೆ ನೀವೇನಾದರೂ ವೈಶಾಖ ಮಾಸದಲ್ಲಿ ಬಿಸಿಲಿರುತ್ತೆ, ಅದ್ಭುತವಾಗಿ ನಾವು ತಣ್ಣೀರು ಸ್ನಾನ ಮಾಡ್ಬೋದು, ಜಪ ಮಾಡ್ಬೋದು. ಮೊದಲೇ ಚಳಿ, ಆ ಚಳಿಗಾಲದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಬೇರೆ, ಶಿಸ್ತು ಬೇರೆ, ಬೆಳಗ್ಗೆ ತಣ್ಣೀರು ಸ್ನಾನ ಬೇರೆ. ಹೆಂಗೆ ಹೇಳ್ತಾನೆ ಗೊತ್ತಾ, ಪರೀಕ್ಷೆಯಲ್ಲಿ ಪರೀಕ್ಷೆ ಅಂತಾರೆ ನಮಗೆ. ಅಂಥ ಪರೀಕ್ಷೆಯನ್ನು ನಾವು ಎದ್ದು ಗೆದ್ದು ಬರಲಿಕ್ಕೆ ಇರ್ತಕ್ಕಂಥ ಸದಾವಕಾಶ ಪ್ರೀತಿ ಬಂಧುಗಳೇ. ಈ ದಿನ ಇರ್ತಕ್ಕಂಥದ್ದು ಅಷ್ಟಮಿ ಉಪರಿ ನವಮಿ. ನೋಡಿ, ಎರಡೂ ತಿಥಿಗಳು ಮಿಲನ ಆದಾಗ ಒಂದೇ ದಿನದಲ್ಲಿ ಒಂದು ವಿಶೇಷ ಇರುತ್ತೆ. ಅದರಲ್ಲೂ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬುಧ, ಅಧಿದೇವತೆ ವಿಷ್ಣು ಬುಧ ಈ ವಾರ ಮೂರು ಕೂಡ ಎಂತ ಹೇಳಿ ಮಾಡಿಸಿದ್ದಂತಂದರೆ ಅಂತ ಹೇಳಿ ಮಾಡಿಸಿದ್ದು ಪ್ರೀತಿ ಬಂಧುಗಳೇ. ನೀವೇನಾದರೂ ಈ ನವದುರ್ಗೆಯರದು ಒಂದು ಮಂತ್ರವೋ ಒಂದು ಸ್ತೋತ್ರವೋ ಹೇಳ್ಕೊಳ್ತೀನಿ ಅಂತಂದರೆ, ಅಥವಾ ದುರ್ಗಾ ಸೂಕ್ತವನ್ನು ಇದೇ ದಿನ ನಾನು 9 ಸಲ ಹೇಳ್ತೀನಿ. ಅಥವಾ ಮಹಾವಿಷ್ಣುಗೆ ಸಂಬಂಧಪಟ್ಟ ವಿಷ್ಣು ಸೂಕ್ತ ಇದೆ. ವಿಷ್ಣು ರರಾಟಮಸ ವಿಷ್ಣು ಸ್ತಪ್ತರಾಸ ವಿಷ್ಣು ಸೂರ್ಯಸ್ಯ ಅನ್ನೋದೊಂದು ಸೂಕ್ತ ಇದೆ. ಅಥವಾ ದುರ್ಗಾದೇವಿಗೆ ಸಂಬಂಧಪಟ್ಟತಕ್ಕಂಥ ದುರ್ಗಾ ಸೂಕ್ತವೂ ಕೂಡ ಇದೆ ಪ್ರೀತಿ ಬಂದರೆ. ನೀವು ಯೂಟ್ಯೂಬ್ಗೆ ಹೋಗಿ ಚೆನ್ನಾಗಿ ಹೇಳ್ತಿರ್ತಾರೆ ವೇದ ಪಂಡಿತರು, ಕೇಳಿಸ್ಕೊಳ್ಳಿ ಅದನ್ನು. ಅದ್ಭುತವಾಗಿರತಕ್ಕಂತಹದ್ದು ಜಾತವೇದಸೆ ಅಂತಕ್ಕಂಥ ಮಂತ್ರ ಪ್ರಾರಂಭ ಆಗುತ್ತೆ. ಅತ್ಯಂತ ಅದ್ಭುತವಾಗಿರತಕ್ಕಂಥ, ಅಥವಾ ಗಾಯತ್ರಿ ಏನಾದರೂ ಕೂಡ ಹೇಳ್ತಾ ಬನ್ನಿ. ಕಾತ್ಯಾಯನಾಯಿ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಈಗ 2-3 ನಿಮಿಷ ಮಾಡ್ತಕ್ಕಂಥ ಈ ಸುಪ್ರಭಾತ 4 ನಿಮಿಷ ಕೊಡಲ್ಲ ಇಲ್ಲಿ. ನಾನು ಆ ಸೂಕ್ತ ಹೇಳಬೇಕಾದ್ರೆ 4 ನಿಮಿಷ ಬೇಕೇ ಬೇಕು, 4-5 ನಿಮಿಷ ಬೇಕು. ಅದಕ್ಕಾಗಿ ನೀವೇನು ಮಾಡ್ಕೊಳ್ತೀರ ಅಂತಂದರೆ, ಇಲ್ಲಿ ಅಧಿದೇವತೆ ಅಧಿಪತಿ ಎರಡನ್ನೂ ಕೂಡ ನೀವು ಪಾರಾಯಣ ಮಾಡ್ತೀನಿ ಅಂದರೆ ಆ ನಕ್ಷತ್ರ ನಿಮಗೆ ಅತ್ಯಂತ ಬಲ ಕೊಡುವಂಥದ್ದು. ಸಂಬಂಧಿಕದಲ್ಲಿ ಎಲ್ಲೋ ಒಂದು ಕಡೆ ಬಿರುಕು ಬಿಟ್ಟಿದ್ದರೆ ಅವರನ್ನು ನಿಮ್ಮ ಮನೆಗೆ ಊಟಕ್ಕೆ ಕರೆಯೋದು, ಅಥವಾ ನೀವು ಅವ್ರ ಮನೆಗೆ ಊಟಕ್ಕೆ ಹೋಗ್ತಕ್ಕಂಥದ್ದು. ಈ ಪ್ರಯತ್ನವನ್ನು ಸುಮ್ಮನೆ ಕ್ಷೇಮ ಸಮಾಚಾರ ಕೇಳ್ಕೊಳ್ಳಿ. ಯಾಕೆ ಗೊತ್ತಾ, ಹೀಗೂ ಯಾರೋ ತೋರಿಸ್ಲಿಕ್ಕೆ ಹೋಗ್ಬೇಡಿ. ಅದು ನಿಮ್ಮನ್ನು ನಾಶ ಮಾಡುತ್ತೆ ಬಿಟ್ಟರೆ, ನಿಮ್ಮ ಕೋಪ ನಿಮ್ಮನ್ನೇ ತಿನ್ನುತ್ತೆ ಬಿಟ್ಟರೆ, ಯಾವುದೇ ಕಾರಣಕ್ಕೆ ಈ ಕೋಪ ಹಠಗಳನ್ನು ಬಿಟ್ಬಿಡಿ. ಸ್ವಾಭಿಮಾನ ಇಟ್ಕೊಳ್ಳಿ, ಹೇಗೆ ಬದುಕಬೇಕು ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಳ್ಳಿ. ಆದರೆ ಈ ದಿವಸ ಮಾತ್ರ ನೀವು ಎಳ್ಳು ಜೊತೆಗೆ ಬೆಲ್ಲವನ್ನು ಒಂದಷ್ಟು ಪುಡಿ ಮಾಡಿ ಹೊರಗಡೆ, ಮನೆಯಿಂದ ಹೊರಗಡೆ ಮೇಲೆ ನೀವು ಟೆರೇಸ್ ಮೇಲೆ ಹತ್ತಿಬಿಟ್ಟು, ಅಥವಾ ಮನೆಯ ಮುಂದುಗಡೆ ಹಿಂದುಗಡೆ ಎಡ ಮತ್ತು ಬಲ 4 ದಿಕ್ಕಲು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ 4 ಕಡೆ ಬೆಲ್ಲವನ್ನು ಹಾಕೋದ್ರಿಂದ ಒಟ್ಟಾರೆಯಾಗಿ ಸಿಹಿ ಸುದ್ದಿಯನ್ನು ಕೇಳ್ತೀನಿ. ಶುಭಂ ಭೂಯಾತ್, ಒಳಿತಾಗಲಿ.